آمین آمین یا رب العالمین برحمتک یا ارحم الراحمین۔ آئیے سب سے پہلے شہدائے کربلا کی بارگاہ میں کچھ سلام پاک کے اشعار پیش کرتے ہیں۔ پیاسے امام السلام، عالی مقام السلام، زہرا کے لال السلام، عالی مقام السلام۔ ذکر تمہارا جب لکھا رونے لگا قلم حسین، کیسے میں واقعات غم حاصل کروں رقم حسین۔ دل میں تمہاری یاد ہے، ہاتھوں میں ہے علم حسین، لیتے رہیں گے حشر تک نام تمہارا ہم حسین، لیتے رہیں گے حشر تک نام تمہارا ہم حسین۔ بھولے نہ جائے گی کبھی آپ کی زندگی حسین، بھولے نہ جائے گی کبھی آپ کی زندگی حسین۔ تیگوں کے سائے میں بنی خالق بندگی حسین، تیگوں کے سائے میں بنی خالق بندگی حسین۔ آپ کے لہو سے ہوئی دین میں روشنی حسین، آپ کے لہو سے ہوئی دین میں روشنی حسین۔ آپ نے جگمگا دیا دین محمدی حسین، آپ نے جگمگا دیا دین محمدی حسین۔ اور آگے فرماتے ہیں، جانا پڑے گا حشر میں ہر ایک کو رب کے سامنے، جانا پڑے گا حشر میں ہر ایک کو رب کے سامنے، اپنا کیا ہوا ستم آئے گا سب کے سامنے، اپنا کیا ہوا ستم آئے گا سب کے سامنے۔ کیسے تو جائے گا یزید شاہ امم کے سامنے، کیسے تو جائے گا یزید شاہ امم کے سامنے، اپنے لہو میں تر حسین آئیں گے سب کے سامنے، اپنے لہو میں تر حسین آئیں گے سب کے سامنے۔ پیاسے امام السلام، عالی مقام السلام، زہرا کے لال السلام، عالی مقام السلام۔ معزز سامعین کرام، حضرت معین الدین چشتی سنجری رحمۃ اللہ علیہ کیا ہی خود ارشاد فرماتے ہیں۔ حضرت معین الدین سنجر رحمۃ اللہ ہے، حضرت امام حسین کی بارگاہ میں شاہ است حسین، بادشاہ است حسین، شاہ است حسین، بادشاہ است حسین، دین است حسین، دین فنا است حسین، سرداد نداد دست در دست یزید، حقا کے بنا لا الہ الا است حسین، حقا کے بنا لا الہ الا است حسین۔ معزز سامنے کرام، آئیے کچھ سننے اور سنانے سے قبل ہم سب کے آقا، ہم سب کے مولا، یتیموں کے داتا، غریبوں کے ملجا جناب احمد مجتبی محمد مصطفیٰ صلی اللہ علیہ وسلم کے بارگاہ میں عقیدت و محبت کے ساتھ اور ایک مرتبہ جھم جھم کے درود پاک کا نذرانہ پیش کر لیجئے۔ اللہم صلی علی سیدنا شفینا حبیبنا نبینا مولانا محمد مارم صلی علیہ الصلوۃ والسلام علیک یا حبیب یا رسول اللہ صلی اللہ علیہ وسلم۔ آج زیادہ تر وقت نہیں لوں گا، ಏಕೆಂದರೆ ಶುಕ್ರವಾರದ ದಿನಾನೇ ಇದೆ. ಆದರೆ ಮೊಮಿನ್ ಕಾಮಿಲ್ ಜನರಿಗೆ ಇವತ್ತಿನ ದಿನ ಇಡೀ ದಿನ ನಾವು ಮಸೀದ್ನಲ್ಲಿ ಕುಂತಿದ್ರೆ ಕಡಿಮೆನೆ. ಮೊಮಿನ್ ಕಾಮಿಲ್ ಜನರು, ಸತ್ಯ ವಿಶ್ವಾಸಿ ಜನರು, ಹಜರತ್ ಇಮಾಮ್ ಹುಸೇನ್ ರದಿ ಅಲ್ಲಾಹು ತಾಲಾನವರಿಗೆ ಪ್ರೀತಿ ಮಾಡುವ ಜನರು ಇಡೀ ದಿನ ಸಾಯಂಕಾಲ ಹತ್ರ ಮಸೀದ್ನಲ್ಲಿ ಕುಂತಿದ್ರೆ ಕಡಿಮೆನೆ. ಏಕೆಂದರೆ ಇವತ್ತಿನ ದಿನ ಶೋಧಾಯ ಕರ್ಬಲ, ಜಿಕ್ರೆ ಶೋಧಾಯ ಕರ್ಬಲ ಅಂದರೆ ಹಜರತ್ ಇಮಾಮ್ ಹುಸೇನ್ ರದಿ ಅಲ್ಲಾಹು ತಾಲಾ ಅವರಿಗೆ ನಾವು ಅತಿ ಜಾಸ್ತಿ ನೆನಪನ್ನು ಮಾಡುತ್ತೇವೆ. ಇವತ್ತಿನ ದಿನದಲ್ಲಿ ಹಜರತ್ ಇಮಾಮ್ ಹುಸೇನ್ ರದಿ ಅಲ್ಲಾಹು ತಾಲಾ ಅನ್ಹರು ಶಹೀದ್ವನಾಗಿದ್ರು. ತನ್ನ ಇಡೀ ಕುಟುಂಬಗಳಿಗೆ ಕರ್ಬಲಾ ಮೈದಾನಲ್ಲಿ ಕರ್ಕೊಂಡು ಹೋಗಿ ಕೂಫಾದ ಜನರು ಮೋಸನಿಂದ ಅವರಿಗೆ ಕರೆಸಿ ಈ ರೀತಿ ಮೋಸ ಕೊಟ್ಟು ಅವ್ರಿಗೆ ಕೊಲೆಯನ್ನು ಮಾಡಿದ್ರು, ಶಹೀದವನ್ನು ಮಾಡಿದ್ರು. ನಾವು 4 ವರ್ಷದಿಂದ ಹಜರತ್ ಇಮಾಮ್ ಹುಸೇನ್ ರದಿ ಅಲ್ಲಾಹು ತಾಲಾ ಅವರ ಜೀವನ ಚರಿತ್ರೆ ಕೇಳ್ಕೊಂಡು ಬರಾಕೊಂತಿದ್ವಿ. ಅಲ್ಲಾಹು ಅಕ್ಬರ್. ಕರ್ಬಲಾದು ಒಂದು ಸಮಯ ಇತ್ತು, ಮೊದಲನೇ ಸಾರಿ ಕರ್ಬಲಾ ಮೈದಾನಲ್ಲಿ ಹಜರತ್ ಇಮಾಮ್ ಹುಸೇನ್ ರದಿ ಅಲ್ಲಾಹು ತಾಲಾನವರಿಗೆ ಹಿಡ್ಕೊಂಡು ಹೋಗೋದಕ್ಕೆ, ಅವರಿಗೆ ಯಜೀದ್ ತನಕ ಕರ್ಕೊಂಡು ಹೋಗೋದಕ್ಕೆ ಹುರ್ ಬಿನ್ ಯಜೀದ್ ಬಂದಿದ್ದ. ಹುರ್ ಬಿನ್ ಯಜೀದ್ ದೂರಿಂದ ಪ್ರವಾಸ ಮಾಡ್ಕೊಂಡು ಬಂದಿದ್ದಾನೆ. ಎಲ್ಲ ಮರಳಿನ ಮಣ್ಣು, ಎಲ್ಲ ಮರಳಿದೆ, ಕೆಟ್ಟವಾದ ಬಿಸಿಲಿದೆ.
ಇಡೀ ದುನಿಯಾ ಎಲ್ಲ ಖಾಲಿ ಆಗಿದೆ. ಉಮರ್ ಬಿನ್ ಯಜೀದ್ ದೂರಿಂದ ಬರಾಕ್ ಕುಂತಿದ್ದಾನೆ. ಈ ಚಗನೂರದಿ ಹಜರತ್ ಇಮಾಮ್ ಹುಸೇನ್ ತನ್ನ ಕುಟುಂಬಗಳಿಗೆ ಕರ್ಕೊಂಡು ಬರಾಕ್ ಕುಂತಿದ್ದಾರೆ. ಅಲ್ಲಾಹು ಅಕ್ಬರ್. ಹಜರತ್ ಇಮಾಮ್ ಹುಸೇನ್ ಅವರ ಮನೆಯಲ್ಲಿರುವ ಜನರು ನೋಡಿದ್ರು, ಎಷ್ಟೋ ಜನರು ನಮ್ಮ ಕಡೆ ಕುದುರೆ ತಗೊಂಡು ಕಡಗ ತಗೊಂಡು ಎಲ್ಲರೂ ಒಕ್ಕಟ್ಟಾಗಿ ನಮ್ಮ ಕಡೆ ಬರಾಕ್ ಕುಂತಿದ್ದಾರೆ. ಹಜರತ್ ಇಮಾಮ್ ಹುಸೇನ್ ರದಿ ಅಲ್ಲಾಹು ತಾಲಾ ತನ್ನ ಕುಟುಂಬಗಳಿಗೆ ಒಬ್ಬರಿಗೆ ಅಲ್ಲೇ ಕಳಿಸಿದ್ರು, ಹೋಗಿ ನೋಡ್ಕೊಂಡ್ ಹೋಗ್ರಿ ಯಾರು ಬರಾಕ್ ಕುಂತಿದಾರ ಅನ್ನೋದು. ಕಳಿಸಿದ ನಂತರ ಅವ್ರು ಹೋಗಿ ಹೀಗೆ ನೋಡ್ಕೊಂಡ್ ಬರುತ್ತಾರೆ. ಬಂದಿದ ನಂತರ ಸಮೀಪ ಹೋಗಿ ಕೇಳ್ತಾರೆ, ನೀವು ಯಾರು? ನಾನು ಏನ್ ಬೇಕು, ಎದಕ್ ಬಂದಿದ್ದೀರಾ? ಎಲ್ಲಾರು ನ್ಯಾಲ್ಗಿ ಹೊರಗಡೆ ಬಂದಿದೆ. ಎಲ್ಲಾರು ನೀರ್ ಕೇಳಾಕ್ ಕುಂತಿದ್ರು. ಯಾರು? ಸೈನಿಕಗಳು. ಎದಕ್ಕೆ ಬಂದಿದ್ರು? ಹಜರತ್ ಇಮಾಮ್ ಹುಸೇನ್ ರದಿ ಅಲ್ಲಾಹು ತಾಲಾ ಅವರಿಗೆ ಹಿಡ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಯಜೀದ್ ಕಡೆ ನಾವು ಇವ್ರಿಗೆ ಕರ್ಕೊಂಡು ಹೋಗ್ಬೇಕು. ಯಾಕೆ? ಯಜೀದ್ ನಿಂದ ಬಂದಿದ್ರು ಸೇನೆಗಳು. ಆ 1,000 ಸೇನೆಗಳಿನ ಸರ್ದಾರ್ ಉಮರ್ ಬಿನ್ ಯಜೀದ್ ಇದ್ರು. ಹಜರತ್ ಇಮಾಮ್ ಹುಸೇನ್ ರದಿ ಅಲ್ಲಾಹು ತಾಲಾ ಅವರು ಹೇಗೆ ಕೇಳಬೇಕಿತ್ತು, ಈ ಜನರು ನೀರನ್ನು ಕೇಳಾಕ್ ಕುಂತಿದ್ದಾರೆ, ಮೊದಲಿಗೆ ನೀರು ಬೇಕಂತೆ. ಅಲ್ಲಾಹು ಅಕ್ಬರ್. ಅಹ್ಲೆ ಬೈತಿನ ಮನಿ, ರಸೂಲ್ ಅಲ್ಲಾಹನ ಕುಟುಂಬದ ಮನಿ ಈ ರೀತಿ ಇತ್ತು. ಅವರು ತನ್ನ ಹೊಟ್ಟಿಗಿಂತ ಜಾಸ್ತಿ, ತನ್ನ ನೀರಾಡ್ಸಕ್ಕಿಂತ ಜಾಸ್ತಿ, ಊಟಕ್ಕಿಂತ ಜಾಸ್ತಿ ಬೇರೆ ಜನರ ಬಗ್ಗೆ ಅತಿ ಜಾಸ್ತಿ ಮಾಹಿತಿ ಕೊಟ್ಟು ಗಮನ ಕೊಡ್ತಿದ್ರು. ಅವ್ರ ಕಷ್ಟಗಳಿಗೆ ದೂರ ಮಾಡೋ ಪ್ರಯತ್ನ ಮಾಡ್ತಿದ್ರು. ಇಮಾಮ್ ಹುಸೇನ್ ರದಿ ಅಲ್ಲಾಹು ತಾಲಾ ಅನ್ನೋರು ಹೇಗಿದ್ದು ಅಕ್ಷರ ಕೇಳಬೇಕಿದ್ದು ತಕ್ಷಣ ಮಾಡಿದ್ರು, ಚರ್ಮದ ದೊಡ್ಡವಾದ ಬಾಟ್ಲಿ ತಗೊಂಡು ಬಂದು ಎಲ್ಲಾ ಸೇನೆಗಳಿಗೆ ನೀರು ಕುಡ್ಸಾಕ್ ಬಂದಿದ್ರು. 1,000 ಸೇನೆಗಳಿಗೆ ನೀರು ಕುಡ್ಸಾಕ್ ಬಂದಿದ್ದಾರೆ. ಮೊದಲಿಗೆ 1,000 ಸೇನೆಗಿನ ಸರ್ದಾರ್ ಉಮರ್ ಬಿನ್ ಯಜೀದ್ಗೆ ನೀರು ಕುಡಿಸಿದ್ರು. ಉಮರ್ ಬಿನ್ ಯಜೀದ್ ಹೇಗೆ ನೀರು ಕುಡಿಬೇಕಿತ್ತು, ಕುಡಿದ ನಂತರ ಕೇಳಿದ, ನಾವು ಇಲ್ಲೇ ಬರೋದು ಉದ್ದೇಶ ಏನಂದ್ರೆ, ಒಬ್ಬರಿಗೆ ನಾವು ಹಿಡಿದು ಹೋಗಿ ಬಂದಿದ್ದೀವಿ, ನಿಮ್ಮ ಒಳಗೆ ಇಮಾಮ್ ಹುಸೇನ್ ಯಾರು ಹೇಳಿರಿ. ಇಮಾಮ್ ಹುಸೇನ್ ಯಾರು ನಿಮ್ಮೊಳಗೆ? ಅವ್ರಿಗೆ ನಾವು ಹಿಡ್ಕೊಂಡು ಹೋಗಿ ಯಜೀದ್ ಕಡೆ ಕೊಡ್ಬೇಕಂತ ನಾವು ಬಂದಿದ್ದೀವಿ ಅಂತ ಉಮರ್ ಬಿನ್ ಯಜೀದ್ ಹೇಳಿದ. ಇದು ಅಕ್ಷರ ಹೇಗೆ ಪ್ರಶ್ನೆ ಮಾಡಬೇಕಾಯ್ತು? ಎಲ್ಲಾರು ಜನರು ಹೇಳಿದ್ರು, ಯಾರ್ದು ಕೈನಿಂದ ನೀ ಕುಡ್ದಿಲ್ಲ ನೀರು, ಯಾರು ನಿನ್ಗೆ ನೀರನ್ನು ಕುಡಿಸಿದಾರಲ್ಲ ಅದು ಬೇರೆ ಯಾರಿಲ್ಲ, ಹಜರತ್ ಇಮಾಮ್ ಹುಸೇನ್ ಅವರು ತನ್ನ ಕೈನಿಂದ ನಿನ್ಗೆ ನೀರು ಕುಡಿಸಿದ್ದಾರೆ. ಅವ್ರ ಕೈನಿಂದ ನೀರು ಕುಡಿದಿದ್ಯಾ? ಅಲ್ಲಾಹು ಅಕ್ಬರ್. ಇಮಾಮ್ ಹುಸೇನ್ ರದಿ ಅಲ್ಲಾಹು ತಾಲಾ ಅನ್ನರು ನೋಡಿದ್ರು ನನಗೆ ಹಿಡ್ಕೊಂಡು ಬರಾಕ್ ಬಂದಿದ್ದಾರೆ ಅನ್ನೋದು. ಆದರೆ ಅವರಲ್ಲೇ ತನ್ನ ಶತ್ರುಗಳು ಬಂದಿದಾರ ಅಂತ ಅವ್ರು ನೀರು ಕುಡಿಸೋದು ಬಿಟ್ಟಿಲ್ಲ, ಮೊದಲಿಗೆ ನೀರು ಕುಡಿಸಿದ್ರಲ್ಲಿ. ನಿಮ್ಮ ದುಶ್ಮನಿ, ನಿಮ್ಮ ಯುದ್ಧ ಬ್ಯಾರೆ ಇರಬಹುದು, ಆದ್ರೆ ನಮ್ಮ ಇಸ್ಲಾಂ ಏನ್ ಕಲಿಸಿಕೊಡಕ್ ಕುಂತಿದೆ, ಯಾರಾದ್ರೆ ಜನರು ಸಾವಿನ ಸಮೀಪ ಏನಾದ್ರೆ ವಸ್ತು ಕೇಳಕ್ ಕುಂತಿರಂದ್ರೆ ಮೊದಲಿಗೆ ಆ ವಸ್ತು ಕೊಟ್ಟು ಅವ್ರಿಗೆ ಸುಖೋದು ಏನೋ, ಅವ್ರಿಗೆ ಮೊದಲಿಗೆ ಒಳ್ಳೆವಾದ ಸಂದೇಶ ಕೊಡ್ರಿ. ಹಜರತ್ ಇಮಾಮ್ ಹುಸೇನ್ ರದಿ ಅಲ್ಲಾಹು ತಾಲಾ ಅನ್ನರು ಮೊದಲಿಗೆ ನೀರು ಕುಡಿಸಿದ್ರು. ಅಲ್ಲಾಹ್. ಆ ಕರ್ಬಲಾ ಮೈದಾನಲ್ಲಿ 10ನೇ ದಿನ, 2ನೇ ದಿನದಲ್ಲಿ ಹಜರತ್ ಇಮಾಮ್ ಹುಸೇನ್ ಅವರು ಕರ್ಬಲಾ ಮೈದಾನಲ್ಲಿ ಬಂದ್ರು. 2ನೇ ದಿನ ಉಮರ್ ಬಿನ್ ಯಜೀದ್ ಬಂದಿದ್ದ. ಆದ್ರೆ ಉಮರ್ ಬಿನ್ ಯಜೀದ್ ಹೇಳಿದ, ಇಮಾಮ್ ಹುಸೇನ್, ನೀವು ಈಚ ಕಡೆ ಮದೀನಾಗ ಹೋಗ್ಬೇಡ್ರಿ, ಕೂಫಾಗಿ ಹೋಗ್ಬೇಡ್ರಿ, ಬೇರೆ ಯಾವ್ದೇ ದಾರಿ ತಗೋರಿ. ಏಕೆಂದ್ರೆ ನಾನು ಯಜೀದ್ ಕಡೆ ಒಂದು ಮಾತು ಕೇಳೋದಕ್ಕೆ ಒಂದು ಉತ್ತರ ನನ್ನ ಕಡೆ ಇರ್ಬೇಕು. ಹಜರತ್ ಇಮಾಮ್ ಹುಸೇನ್ ಅವ್ರು ಏನ್ ಮಾಡಿದ್ರು, ಉಮರ್ ಬಿನ್ ಯಜೀದ್ನ ಮಾತು ಕೇಳಿ ಬೇರೆ ದಾರಿ ಹಿಡಿದ್ರು. ಅಲ್ಲಾಹು ಅಕ್ಬರ್. ದೂರಿಂದ ಪ್ರವಾಸ ಮಾಡ್ಕೊಂಡ್ ಬಂದಿದ್ದಾರೆ. ಎಲ್ಲಾ ಕುದುರೆ ಆ ಜಗದಲ್ಲಿ ನಿಂತಿತ್ತು. ಹಜರತ್ ಇಮಾಮ್ ಹುಸೇನ್ ಕೇಳಿದ್ರು, ಇದು ಯಾವ್ದು ಜಗ? ಜನರು ಹೇಳಿದ್ರು, ಇದು ಮಾರಿಯಾ. ಜಗದ ಹೆಸರೇನು? ಮಾರಿಯಾ. ಅಂದರೆ ಹಾದ ಕರ್ಬಲಾ. ಇಮಾಮ್ ಹುಸೇನ್ ಈ ಜಗದ ಹೆಸರು ಕರ್ಬಲಾ ಇದೆ. ಮತ್ತು 7ನೇ ದಿನ ಅಮ್ರ್ ಬಿನ್ ಸಾದ್ ಯಜೀದ್ ನಿಂದ 4,000 ಸೇನೆಗಳಿಗೆ ಕರ್ಕೊಂಡು ಬಂದ. ಎಷ್ಟು? 4,000 ಸೇನೆಗಳಿಗೆ. ಇವತ್ತು ನಾವು 7ನೇ ಮೊಹರಂನಲ್ಲಿ, ಅಲ್ಲಾಹು ಅಕ್ಬರ್, ಪ್ರಪಂಚದಲ್ಲಿ ಮೊಹರಂ ಮಾಡಕ್ ಕುಂತಿರುವ ಜನರಿಗೆ ಕೇಳ್ರಿ, 7ನೇ ಮೊಹರಂನಲ್ಲಿ ಏನಾಗಿತ್ತು ಅನ್ನೋದು. ಅಲ್ಲಾಹ್ ಅವ್ರಿಗೆ ಉತ್ತರ ಕೊಡೋದು ದೂರು, ಇದು ಚರಿತ್ರೆ ದೂರು. ಬರೇ ಇಮಾಮ್ ಹುಸೇನ್ ಅವರು ಇಡೀ ಜೀವನ ಯಾವ್ದು ವಸ್ತುಗೆ ಪ್ರೀತಿ ಮಾಡ್ತಿದ್ರು, ಯಾವ್ದು ವಸ್ತುವಿನ ಮೇಲೆ ಅತಿ ಜಾಸ್ತಿ ದ್ವೇಷ ಇಟ್ಕೊಂತಿದ್ರು, ಅತಿ ಜಾಸ್ತಿ ನಫರತ್ ಅಂದ್ರೆ ಸಿಟ್ಟು ಕೋಪ ಆಗ್ತಿದ್ರು, ಇದು ಹೋಗಿ ಕೇಳ್ರಿ, ಅವ್ರಿಗೆ ಉತ್ತರ ಸಿಗೋದಿಲ್ಲ. ಅವ್ರು ಏನ್ ಹೇಳ್ತಾರ ಗೊತ್ತಿದೆ? ಕುಣಿಯೋದು ಬಿಟ್ಟು, ಡ್ಯಾನ್ಸ್ ಮಾಡೋದು ಬಿಟ್ಟು, ನಮಾಜ್ ಮಾಡೋದು ಬಿಟ್ಟು ಉಳಿಯೋದು ಎಲ್ಲಾ ನಂಗೆ ಇಷ್ಟ ಇದೆ. ಇಮಾಮ್ ಹುಸೇನ್ ಮಾಡಿದ ಕೆಲಸ ಯಾವ್ದು ನಮ್ಗೆ ಇಷ್ಟ ಇಲ್ಲ. ಇವತ್ತಿನ ಕಾಲದ ಮೊಹರಂ ಮಾಡಕ್ ಕುಂತಿರುವ ಜನರಿನ ಪರಿಸ್ಥಿತಿ, ಪ್ರೀತಿಯ ಸಹೋದರರೇ, ಜನರು ದೇವನ ದಾರಿ ಒಳಗೆ ಬರೋದು ಕಾರಣ ಏಕೆ? ನಾನು ಕುರಾನ್ ಪಾಕಿನ ಆಯತ್ನ ತಿಳಿಸುತ್ತೇನೆ. ಸೂರೆ ಅಜ್-ಝುಖ್ರೂಫಿನ ಸೂರತ್ ಇದೆ, ಅಜ್-ಝುಖ್ರೂಫ್ ಸೂರಾ, ಆಯತ್ ನಂಬರ್ 36 ಮತ್ತು 37. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪವಿತ್ರವಾದ ಗ್ರಂಥದಲ್ಲಿ ಹೇಳಕೊಂಡಿದ್ದಾನೆ, وَمَنْ يَعْشُ عَنْ ذِكْرِ الرَّحْمَنِ نُقَيِّضْ لَهُ شَيْطَانًا فَهُوَ لَهُ قَرِينٌ. ಅಂದರೆ وَمَنْ يَعْشُ عَنْ ذِكْرِ الرَّحْمَنِ, ಯಾರು ಜನರಿನ ಹೃದಯ ಅಲ್ಲಾಹನ ಜಿಕ್ರನಿಂದ ನಿರ್ಲಕ್ಷ್ಯ ಆಗುತ್ತದೆ, ಯಾರು ಜನರು ಅಲ್ಲಾಹನ ಜಿಕ್ರನಿಂದ ದೂರ ಆಗುತ್ತಾರೆ,
ಅಲ್ಲಾಹ್ ರಬ್ಬುಲ್ ಇಜ್ಜತ್ತಿನ ಸಂದೇಶ ಸಿಗಾಕುಂತಿದೆ. ಪವಿತ್ರವಾದ ಗ್ರಂಥದಲ್ಲಿ ಐ ಮೊಮಿನ್ ಕಾಮಿಲ್ ಜನರು, ಐ ಮುಸಲ್ಮಾನ್ ಜನರು ಈ ಸಂದೇಶ ಬಂದಿದೆ, ಪಾಲನೆ ಮಾಡ್ರಿ ಅಂತೂ ಪವಿತ್ರವಾದ ಗ್ರಂಥದಲ್ಲಿ ಬಂದಿದೆ. ಆದ್ರೆ ನಮ್ಮ ಜನರು ಯಾವ್ದು ಕುರಾನ್, ಯಾವ್ದು ಹದೀಸ್, ಯಾವ್ದು ಇಸ್ಲಾಂ ಮಾಡಕ್ ಕುಂತಿದಾರ, ಮಾಡಲಿ. ನಮ್ಗೆ ಕುರಾನ್ ಸಂಬಂಧ ಇಲ್ಲ, ನಮ್ಗೆ ಹದೀಸ್ ಸಂಬಂಧ ಇಲ್ಲ, ನಮ್ಗೆ ಇಮಾಮ್ ಹುಸೇನ್ ಅವ್ರ ನಡವಳಿಕೆ ಸಂಬಂಧ ಇಲ್ಲ. ಯಾರು ಜನರು ಅಲ್ಲಾಹ್ ರಬ್ಬುಲ್ ಇಜ್ಜತ್ತಿನ ಪವಿತ್ರವಾದ ಗ್ರಂಥನಿಂದ ಯಾರು ನಿರ್ಲಕ್ಷ್ಯ ಆದರು, ಯಾರು ಸಿಕ್ರಿನಿಂದ ದೂರ ಆದರು, ಕುರಾನಿನ ಪಾಲನೆಯಿಂದ ಯಾರು ದೂರ ಆದರು, ಅಂತಹ ಜನರ ಜೊತೆ ಯಾರು ಇರ್ತಾನೆ ಗೊತ್ತಿದೆ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿ ಜೊತೆ ಯಾರಿಗೆ ಕಳಿಸ್ತಾನೆ ಗೊತ್ತಿದೆ? ಮುಂದೆ ಹೇಳಕ್ ಕುಂತಿದ್ದಾನೆ, ನುಕಯ್ಯದ್ ಲಹು ಶೈತಾನ್ ಫಹುವ ಕರೀನ್. ಇಂತಹ ವ್ಯಕ್ತಿ ಜೊತೆ ನಾನು ಒಂದು ದೇವನಿಗೆ ಕಳಿಸುತ್ತೇನೆ. ಯಾರು ಅಲ್ಲಾಹನ ಪವಿತ್ರವಾದ ಗ್ರಂಥನಿಂದ ದೂರ ಆದರು, ಯಾರು ಅಲ್ಲಾಹನ ಪವಿತ್ರವಾದ ಸಂದೇಶನಿಂದ ದೂರ ಆದರು, ಈ ತಿಳ್ಕೊಳಕ್ ಹೋಗ್ಬೇಡ್ರಿ ಆ ಜನರ ಜೊತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದಾನೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪವಿತ್ರವಾದ ಗ್ರಂಥದಲ್ಲಿ ಹೇಳಕ್ ಕುಂತಿದ್ದಾನೆ, ನುಕಯ್ಯದ್ ಲಹು ಶೈತಾನ್ ಫಹುವ ಲಹು ಕರೀನ್. ನಾನು ಇಂತಹ ವ್ಯಕ್ತಿ ಜೊತೆ ಒಂದು ದೇವನಿಗೆ ಕಳಿಸುತ್ತೇನೆ. ಏಕೆಂದ್ರೆ ಈ ವ್ಯಕ್ತಿ ನನ್ನ ಸಂದೇಶವನ್ನು ಮರೆದಿದ್ದಾನೆ, ನನ್ನ ಜಿಕ್ರಿನಿಂದ ದೂರ ಆಗಿದ್ದಾನೆ, ನಾನು ಹೇಳಿರುವ ಮಾತುಗಳಿಂದ ದೂರ ಹೋಗ್ತಿದ್ದಾನೆ. ನನ್ನ ಸಂದೇಶನ ಅವಶ್ಯಕತೆ ಇಲ್ಲ. ಈ ವ್ಯಕ್ತಿ ಜೊತೆ ದೇವನ್ನೇ ಇರಬೇಕು, ಈ ವ್ಯಕ್ತಿ ಜೊತೆ ದೇವನ್ನೇ ಇರಬೇಕು. ಅಲ್ಲಾ, ಇವತ್ತು ಯಾರು ಜನರು ಈ ಸಂದೇಶನಿಂದ, ಇಸ್ಲಾಮನಿಂದ ಯಾರು ದೂರ ಆಗಿದಾರ ತಿಳ್ಕೊಳ್ಳಿ. ನಾನು ಸ್ವಂತ ಹೇಳಕ್ ಕುಂತಿಲ್ಲ, ಕುರಾನಿ ಮಜೀದ್ ದಲೀಲ್ ಸಾಕ್ಷಿ ಮಾಡಿ ಹೇಳಕ್ ಕುಂತಿದ್ದೀನಿ. ಏನಂತ? ನುಕಯ್ಯದ್ ಲಹು ಶೈತಾನನ್ ಲಹು ಕರೀನ್. ಇಂತಹ ಜನರ ಜೊತೆ ದೇವ ಇರುತ್ತಾನೆ. ಇವತ್ತು ನಮ್ಮ ಜನರು ಅಲ್ಲಾಹನ ಸಂದೇಶ ಮರಿದ್ರು, ಅಲ್ಲಾಹನ ಸಂದೇಶಕ್ಕೆ ದೂರ ಮಾಡಿದ್ರು. ಇಸ್ಲಾಂ ನಲ್ಲಿ ಬಂದಿದೆ, ಶರಿಯತ್ ನಲ್ಲಿ ಬಂದಿದೆ, ಕುರ್ಆನ್ ನಲ್ಲಿ ಬಂದಿದೆ. ಯೋಮೆ ಆಶುರ ಅಂದರೆ ಏನು, 10ನೇ ಮೊಹರಂ ಅಂದರೆ ಏನು, ರಿವಾಯತ್ ನಲ್ಲಿ ಇಲ್ಲಿ ತನಕ ಬಂದಿದೆ. ಪ್ರೀತಿಯ ಸಹೋದರರೇ, ಕಯಾಮತ್ ಬರೋದು ದಿನ ಯೋಮೆ ಆಶುರಾದು ದಿನ ಅಂತೆ. ಯೋಮೆ ಆಶುರ ದಿನ ಅದು ಯಾವ್ದು ದಿನ ಇರಬೇಕು? ಶುಕ್ರವಾರದ ದಿನ ಇರಬೇಕು, ಶುಕ್ರವಾರ ಇರಬೇಕು. ಮತ್ತು ಯೋಮೆ ಆಶುರ ಮೊಹರಮಿನ 10ನೇ ದಿನ ಇರಬೇಕಂತೆ. ಮೊಹರಮಿನ 10ನೇ ದಿನ ತಿಳ್ಕೊಂಡ್ಬಿಡ್ರಿ, ಕಯಾಮತ್ ಬಂತು. ಅಲ್ಲಾ, ನಾನು ಬಂದು 4 ವರ್ಷ ಆಯ್ತು. 2 ವರ್ಷ ಹಿಂದೆ ಏನೋ ಶಾಯದ್ ಈ ರೀತಿ ನಮ್ಗೆ ಇನ್ನೊಂದು ಶುಕ್ರವಾರ ಸಿಕ್ಕಿತ್ತು, ಮೊಹರಂ ನಲ್ಲಿನೇ ಸಿಕ್ಕಿತ್ತು. 2 ವರ್ಷ ಆಗಿದ ನಂತರ ಮತ್ತು ನಮ್ಗೆ ಮೊಹರಂ ಶುಕ್ರವಾರದಲ್ಲಿ ಸಿಕ್ಕಿದೆ. ಈ ರೀತಿ ಎಷ್ಟೋ ಸಾರಿ ಬಂದ್ ಹೋಗಿದೆ. ಆದ್ರೆ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ಕಯಾಮತ್ ಬರೋದಿದೆ. ಯಾವಾಗ ಬರುತ್ತದೆ? ಶುಕ್ರವಾರ ದಿನ 10ನೇ ಮೊಹರಂ ಇರುತ್ತದೆ, ಆ ದಿನದಲ್ಲಿ ಕಯಾಮತ್ ಬರುತ್ತದೆ. ಇವತ್ತು ಇಡೀ ಜಗತ್ನಲ್ಲಿ ನೋಡ್ರಿ, ಕಯಾಮತ್ ಬರೋದು ಮುಂಚೆನೆ ಕಯಾಮತ್ ಬರದಷ್ಟು ಕೆಲಸ ಮಾಡಿ ತೋರ್ಸಾಕ್ ಕುಂತಿದ್ದಾರೆ. ಆ ಕೆಲಸ ಮಾಡಿ ತೋರ್ಸಾಕ್ ಕುಂತಿದ್ದಾರ. ಮೊಹರಂ ಬಂದರೆ ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಮೊಹರಂ ನಮ್ಗೆ ಏನು ಸಂದೇಶ ಕೊಡಾಕ್ ಕುಂತಿದೆ? ಮೊಹರಂನಿಂದ ನಾವು ಏನ್ ಕಲಿಬೇಕಾಗಿತ್ತು? ಇಮಾಮೆ ಹುಸೇನ್ ಅವರು ಕರ್ಬಲಾ ಮೈದಾನಲ್ಲಿ ಏಕೆ ಹೋಗಿದ್ರು? ಹೋಗೋದು ಉದ್ದೇಶ ಏನಿತ್ತು? ಕರ್ಬಲಾ ಮೈದಾನಲ್ಲಿ ಯಾರು ಕರೆಸಿ ಕೊಲೆ ಮಾಡಿದ್ರು ಇಮಾಮ್ ಹುಸೇನ್ ಅವರಿಗೆ? ಯಾರು ಜನರು ಮೋಸ ಮಾಡಿದ್ರು ಇಮಾಮ್ ಹುಸೇನ್ ಅವರಿಗೆ? ನಮ್ಮ ಜನರು ಸ್ವಲ್ಪ ಅಜ್ಞಾನಿ ಜನರು, ಜಾಹಿಲ್ ಜನರು ಏನ್ ತಿಳ್ಕೊಂಡಿದ್ದಾರ? ಕೊಲೆ ಮಾಡಿರುವ ಜನರು ಬ್ಯಾರೆ ಧರ್ಮದಿರಬಹುದು, ಬ್ಯಾರೆ ಧರ್ಮದ ಜನರು ಕೊಲೆ ಮಾಡಿರಬಹುದು. ಇಲ್ಲ ಪ್ರೀತಿಯ ಸಹೋದರರೇ, ದುಶ್ಮನ್ ಕಹಾ ಹೈ ಬಗಲ್ ಮೇ ಹೈ ಅಂತಾರಲ್ಲ, ಅದು ನಿಜ. ದುಶ್ಮನ್ ಕಹಾ ಹೈ ಬಗಲ್ ಮೇ, ಅದು ನಿಜ. ಇಮಾಮೆ ಹುಸೇನ್ ರದಿಯಲ್ಲಾಹು ತಆಲಾ ಅವರಿಗೆ ಬ್ಯಾರೆ ಧರ್ಮದ ಜನರು ಏನು ಕೊಲೆ ಮಾಡಿದಿಲ್ಲ. ಇನ್ನು ಬ್ಯಾರೆ ಧರ್ಮದ ಜನರು ಹೋಗಿ ಸಹಾಯತ ಮಾಡೋದ್ ಪ್ರಯತ್ನ ಮಾಡಕ್ ಕುಂತಿದ್ರು. ಉಲಮಾए ಕರಾಮ್, ಮುಫ್ತಿಯಾನೆ ಕರಾಮ್ ಹೇಳಕ್ ಕುಂತಿದ್ದಾರೆ, ಕರ್ಬಲಾ ಮೈದಾನದಲ್ಲಿ ಇಮಾಮೆ ಹುಸೇನ್ ಅವರು ಹೇಗೆ ಶಹೀದ್ ಆಗಿದ್ರು, ಯುದ್ಧ ಆಗ ಕುಂತಿದ್ರು ಅನ್ನೋದು ಹಿಂದೂಸ್ತಾನಿಗೆ ಹೇಗೆ ಸಂದೇಶ ಬಂದಿದ್ದು. ನಮ್ಮ ಹಿಂದೂಸ್ತಾನದಿಂದ ಬ್ರಾಹ್ಮಣ ಜನರು, ಯಾರು ಬ್ರಾಹ್ಮಣ್, ಹುಸೇನಿ ಬ್ರಾಹ್ಮಣ ಅಂತ ಹೇಳುತ್ತಾರೆ. ದೆಹಲಿಯಿಂದ ಹಿಂದೂಸ್ತಾನಿನಿಂದ ಎಷ್ಟೋ ಬ್ರಾಹ್ಮಣ ಜನರು ಕರ್ಬಲಾ ಮೈದಾನಕ್ಕೆ ಪ್ರವಾಸ ಮಾಡಿದ್ರು. ಏಕೆ ಪ್ರವಾಸ ಮಾಡಿದ್ರು? ರಸೂಲುಲ್ಲಾಹನ ಹೃದಯದ ಬೇಕರು ಕರ್ಬಲಾ ಮೈದಾನದಲ್ಲಿ ಯುದ್ಧ ಆಗ ಕುಂತಿದೆ, ನಾವು ಮೊದಲೇ ಹೋಗಿ ಇಮಾಮೆ ಹುಸೇನ್ ಅವ್ರಿಗೆ ನಾವು ಕಾಪಾಡಬೇಕಂತ ಹೋಗ ಕುಂತಿದ್ರು. ಬ್ಯಾರೆ ಧರ್ಮದ ಜನರು ಇಮಾಮೆ ಹುಸೇನ್ ಅವರ ಜೊತೆ ಇತ್ತು. ಆದರೆ ಕೊಲೆ ಮಾಡುವ ಜನರು ಬ್ಯಾರೆ ಧರ್ಮವರು ಇದ್ದಿದ್ದಿಲ್ಲ, ಮುಸಲ್ಮಾನ್ ಜನರು ಇದ್ದರು. ಮುಸಲ್ಮಾನ್ ಕಲ್ಮಾ ಓದೋರು ಜನರು ಇದ್ದರು. ಎಲ್ಲಾರ್ಗೆ ಗೊತ್ತಿತ್ತು ಇಮಾಮೆ ಹುಸೇನ್ ಅವರ ದೇಹದಲ್ಲಿ ಹಜರತ್ ಫಾತಿಮಾ ಝಹರಾದು ರಕ್ತ ಇದೆ. ಹಜರತ್ ಇಮಾಮೆ ಹುಸೇನ್ ಅವರ ಮೇಲೆ ಕುರಾನಿನ ಆಯತ್ಗಳನ್ನು ಬಂದಿದೆ. ಇವ್ರಿಗೆ ಕೊಲೆ ಮಾಡಿದ್ರೆ ನಮ್ಗೆ ನರಕ ಬಿಟ್ಟು ಬೇರೆ ಯಾವ್ದು ಜಗ ಸಿಗೋದಿಲ್ಲ, ಎಲ್ಲಾರ್ಗೆ ಗೊತ್ತಿತ್ತು. ಆದ್ರೆ ಎಲ್ಲಾರು ಜನರು ಕೊಲೆ ಮಾಡೋದು ಉದ್ದೇಶ ಏನಿತ್ತು? ಹಣ ಸಂಪತ್, ಹಣ ಸಂಪತ್, ದುಡ್ಡು, ಕುರ್ಸಿ, ಸಾಮ್ರಾಜ್ಯ, ರಾಜನೀತಿ. ನಾವು ಪಡ್ಕೋಬೇಕು, ನಮ್ಗೆ ಬೇಕು. ಯಜೀದ್ ಘೋಷಣೆ ಮಾಡಿದ, ಯಜೀದ್ ಸಂದೇಶ ಕಳಿಸಿದ್ದ,
ಯಾರು ಇಮಾಮೆ ಹುಸೇನ್ಗೆ ಕೊಲೆ ಮಾಡಿ ಬರುತ್ತಾರೆ ಆ ಜನರಿಗೆ ನಾನು ಬೆಳ್ಳಿ ಬಂಗಾರ ಕೊಡುತ್ತೇನೆ, ಆ ಜನರಿಗೆ ದುಡ್ಡು ಕೊಡುತ್ತೇನೆ. ಆ ಜನರು ಕಲ್ಮಾ ಬಗ್ಗೆ ಯೋಚನೆ ಮಾಡಿಲ್ಲ, ಇಮಾಮೆ ಹುಸೇನ್ ಅವ್ರಿಗೆ ಕೊಲೆ ಮಾಡಿದ್ರೆ ಏನ್ ಸಿಗುತ್ತೆ ಅನ್ನೋದು ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ದುಡ್ಡು ಸಂಪತ್ಗಾಗಿ ಹೋಗಿ ಕೊಲೆ ಮಾಡಿ ಬಂದರು ತನ್ನ ರುಚಿಗೋಸ್ಕರ. ಆ ಜನರು ಕುರಾನ್ ಪಾಕಿನ ಆಯತಿನಿಂದ ನಿರ್ಲಕ್ಷ್ಯ ಆಗಿದ್ರು. ಏಕವ್ರಿಗೆ ಗೊತ್ತಿದ್ದಿಲ್ಲ ಕುರಾನ್ ನಮ್ಮ ಇಸ್ಲಾಂ ಮೇಲೆ ಹೇಳಿದ್ ಬಂದಿದೆ, ನಮ್ಮ ಪವಿತ್ರವಾದ ಗ್ರಂಥ ಇದೆ, ಕುರಾನ್ ನಲ್ಲಿ ಈ ರೀತಿ ಇದೆ, ಮೊಮಿನ ಕಾಮಿಲ್ ಜನರಿಗೆ ನಾವು ಯಾವುದೇ ತರಹದ ಹಿಂಸೆ ಕೊಡಬಾರ್ದು, ನೋವು ಕೊಡಬಾರ್ದು, ಅವ್ರಿಗೆ ಕಾಡಿಸಬಾರ್ದು, ನಾವು ಬೈಬಾರ್ದು ಅವ್ರಿಗೆ. ನಾವು ಇಮಾಮೆ ಹುಸೇನ್ ಅಹಲೆ ಬೈತಿನ ಮನೆಯವರು, ಇಮಾಮೆ ಹುಸೇನ್ ನಿಂದ ನಮಗೆ ಸ್ವರ್ಗ ಸಿಗುತ್ತಿದೆ, ಇಮಾಮೆ ಹುಸೇನ್ ನಿಂದ ನಮ್ಗೆ ಎಷ್ಟೋ ಒಳ್ಳೆವಾದ ಕೆಲಸ ನಮ್ಗೆ ಸಂದೇಶ ಸಿಕ್ಕಿದೆ, ನಾವು ಇಮಾಮೆ ಹುಸೇನ್ ಕೊಲೆ ಮಾಡಬಾರ್ದಿತ್ತು. ಜನರೇ ತಿಳ್ಕೊಂಡಿಲ್ಲ. ಆದ್ರೆ ಏಕೆ ತಿಳ್ಕೊಂಡಿಲ್ಲ? ನುಕಯ್ಯಿದ್ ಲಹು ಶೈತಾನ್ ಶೈತಾನ್ ಫಹುವ ಲಹು ಕರೀನ್, ಅವ್ರ ಜೊತೆ ದೆವ್ವ ಆಯ್ತ. ಯಾರು ಜನರು ಕುರ್ಆನ್ ಮಜೀದ್ನಿಂದ ದೂರ ಆದ್ರು, ಯಾರು ಜನರು ಕುರ್ಆನಿನ ಸಂದೇಶದಿಂದ ದೂರ ಆದ್ರು, ಯಾರು ಜನರು ಕುರ್ಆನಿನಿಂದ ಸಂದೇಶದಿಂದ ಯಾರು ಮುಖವನ್ನು ತಿರುಗಿಸಿದ್ರು, ಆ ಜನರ ಜೊತೆ ದೆವ್ವ ಇದ್ದಾನೆ. ಈಗ ದೇವನ ಕೆಲಸ ಏನು? ಹರಾಮಿನ ಚಟ ಮಾಡಿಸೋದು. ದೇವನ ಕೆಲಸ ಏನು? ಒಬ್ರು ಒಳಗೆ ಏನು ದುಶ್ಮನ್ಗಿರಿ, ದ್ವೇಷ ಹಾಕೋದು. ದೇವನ ಕೆಲಸ ಏನು? ಹರಾಮಿನ ಚಟವನ್ನು ಮಾಡಿಸೋದು. ದೇವನ ಕೆಲಸ ಏನು? ಶರಾಯಿ ಕುಡಿಸೋದು. ದೇವನ ಕೆಲಸ ಏನು? ವ್ಯಾಭಿಚಾರಿ ಕೆಲಸ ಮಾಡಿಸೋದು. ದೇವನ ಕೆಲಸ ಏನು? ನಮಾಜ್ ಬಿಡಿಸೋದು. ಇವತ್ತು ನಾನು ಈ ಕುರಾನ್ ಆಯತೆಯಿಂದ ನಾನು ಈ ಅರ್ಥ ತಗೊಳ್ಳುತ್ತೇನೆ. ಯಾರು ಜನರು ಕುರಾನ್ವನ್ನು ಕೇಳಿ ನಿರ್ಲಕ್ಷ್ಯ ಆದರು, ಯಾರು ಜನರು ಕುರಾನಿನ ಎಲ್ಲಾ ಮಾಹಿತಿ ತಗೊಂಡು ಮತ್ತು ಅದರ ಮೇಲೆ ಕಟ್ಟಿಸಿದ್ರು, ಆ ಜನರು ಕುಳ್ಳರಿದ್ದಾರೆ. ಪ್ರಪಂಚದಲ್ಲಿ ಕುರಾನ್ ಹೇಳ ಕುಂತಿದೆ, ಆ ಜನರು ಕುಳ್ಳರಾಗಿದ್ದಾರೆ. ಕಣ್ಣಿನಲ್ಲಿ ಕಾಣ ಕುಂತಿದೆ, ಕುರಾನ್ ಮಜಿದ್ರ ಸಂದೇಶ ಕಾಣ ಕುಂತಿದೆ, ಆದ್ರೆ ಕುಳ್ಳರಾಗಿದ್ದಾರೆ, ಕುಳ್ಳರಾಗಿ ಜೀವನ ಮಾಡಕ್ ಕುಂತಿದ್ದಾರೆ. ಕುರಾನ್ ಅಂದರೆ ಒಂದು ಪರ್ದೆ, ಇವರಿಗೆ ಪರ್ದೆ, ಭಯ ಇಲ್ಲ, ಸ್ವಲ್ಪ ಅಲ್ಲಾಹ್ ಮೇಲೆ ನೆನಪಿಲ್ಲ ಇವರಿಗೆ. ಒಂದು ರೀತಿ ಈ ರೀತಿ ಬಂತು ದೇವ ಕೆಲಸ ಮಾಡಿಸುತ್ತಾನೆ. ಏನು? ಯಾವ ರೀತಿ? ನೀವು ಕುರಾನಿಂದ ದೂರ ಆಗಿದ್ದೀರಾ, ಹಣ ಸಂಪತ್ಗಾಗಿ ಯಾರಾದ್ರೂ ನೀವು ಕೊಲೆ ಮಾಡಬಹುದು, ಯಾರಿಗಾದ್ರೂ ನೀವು ಕೊಲೆಯನ್ನು ಮಾಡಬಹುದು. ಪ್ರೀತಿಯ ಸಹೋದರರೇ, ಮತ್ತು ಮುಂದೆ ಹೇಳಕೊಂಡ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನಿ ಮಜೀದ್ ನಲ್ಲಿ ವ ಇನ್ನ ಲಹುಂ ಲಯಸುದ್ದೂನಹುಂ ಅನಿಸ್ ಸಬೀಲ್ ವಯಹಸಬೂನ ಅನ್ನಹುಂ ಮುಹ್ತದೂನ್. ಈ ಜನರು ಏನ್ ತಿಳ್ಕೊಂಡ್ರೆ ಗೊತ್ತಿದೆ? और बेशक वो शयातीन उनको राह से रोकते हैं. ದೇವನ ಜೊತೆ ಇದ್ದಾರೆ, ದೇವರ ಜೊತೆ ಕುಡಿದ್ದಾರೆ. ಬಹಳಷ್ಟು ಜನರು ಬಂದರು. ಇದು ಎಲ್ಲ ಕೆಲ್ಸಕ್ಕಿಂತ ಅತಿ ಇಂಪಾರ್ಟೆಂಟ್ ಇಸ್ಲಾಂ ನಲ್ಲಿ ನಮಾಜ್ ಇದೆ. ನೀವು ಏನ್ ಮಾಡಕ್ ಕುಂತೀರಲ್ಲ, ಇದು ಮುಖ್ಯ ಇಲ್ಲ. ಇಷ್ಟು ನೀವು ಮೊಹರಂ ಮಾಡಕ್ ಕುಂತಿದ್ದೀರಪ್ಪ. ಇವತ್ತು ನಾನು ವಿಡಿಯೋ ನೋಡಕ್ ಕುಂತಿದ್ಯಾ, ಒಂದು ವಿಡಿಯೋ ಬಂತು ನಮ್ಮ ಗ್ರೂಪ್ ನಲ್ಲಿ. ಯುಪಿ ನಲ್ಲಿ ಘೋಷಣೆ ಮಾಡಿದ್ರು ಒಬ್ರು ಮದರ್ಸನಿಂದ, ಈ ಮೊಹರಂ ನಲ್ಲಿ ಯಾರು ತಬ್ಲಾ ಬಾರ್ಸಕ್ ಕುಂತಿದ್ದಾರ, ಮೊಹರಮನಲ್ಲಿ ತಾಜಾ ಇಟ್ಟು ಯಾರು ಕುಣ್ಯಾಕ್ ಕುಂತಿದ್ದಾರ, ಆ ಜನರು ಮೊಹರಂ ನೀವು ಮಾಡಕ್ ಕುಂತಿದ್ರಪ್ಪ. ಹೌದು, ಒಂದು ಪುಸ್ತಕನಿಂದ ನಮ್ಗೆ ತೋರಿಸ್ರಿ, ತಬ್ಲಾ ಬಾರಿಸ್ಬೇಕು, ತಗೊಂಡು ಕುಣಿಬೇಕು, ಬೆಂಕಿ ಕಿಚ್ಚ ಹಾಕ್ಬೇಕನ್ನೋದು ಒಂದು ಪುಸ್ತಕನಲ್ಲಿ ಇಡೀ ಪ್ರಪಂಚ ಹುಡುಕಾಡಿ ಬಂದು ನೀವು ಯಾವುದೇ ಪುಸ್ತಕದಲ್ಲಿ ತೋರಿಸ್ರಿ. ಬೆಂಕಿ ತುಳಿಯೋದು ಹಾಕಿದೆ ಮೊಹರಂನಲ್ಲಿ, ಇಸ್ಲಾಂನಲ್ಲಿ ಬೆಂಕಿ ತುಳಿಯೋದು ಬಂದಿದೆ, ಇಸ್ಲಾಂನಲ್ಲಿ ತಗೊಂಡು ಕುಣಿಯೋದು ಬಂದಿದೆ ಅಂತ ಒಂದು ಪುಸ್ತಕದಲ್ಲಿ ತೋರಿಸ್ರಿ. ತೋರಿಸಿದ್ರೆ 70 ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಎಷ್ಟು? 70 ಲಕ್ಷ, 70 लाख पैसे देने का घोषणा किया गया. 70 ಲಕ್ಷ ನಾವು ಕೊಡ್ತೀವಿ. ಒಂದು ಪುಸ್ತಕದಲ್ಲಿ ತಂದು ತೋರಿಸಿದ್ರೆ ಸಾಕು ಅಷ್ಟೇ. ನಮ್ಮ ಜನರು ಪುಸ್ತಕಗಳು ತೋರ್ಸಂಗಿಲ್ಲ. ಏನ್ ಹೇಳ್ತಾರ ಗೊತ್ತಿದೆ? ನಮ್ ಹಿರಿಯರು ಮಾಡಿ ಹೋಗುದ್ರಪ್ಪ, ಹಿರಿಯರು ಮಾಡಿ ಹೋದ್ರು, ಇಷ್ಟ ನಮ್ಗೆ ಹೇಳೋದು ಗೊತ್ತಿದೆ. ಅಲ್ಲಾಹು ಅಕ್ಬರ್. ಕುರಾನ್ ಅಲ್ಲಿ ಅದನ್ನೇ ಜಿಕ್ರ ಬಂದಿದೆ. ಈ ಜನರಿಗೆ ಯಾವುದೇ ನೀವು ಸಂದೇಶ ತಿಳಿಸ್ರಿ, ಯಾವುದೇ ಕುರಾನ್ ಇಂದ ನೀವು ಮಾಹಿತಿ ಕೊಡ್ರಿ. ಈ ಜನರು ಏನ್ ಹೇಳ್ತಾರ? ನಮ್ಮ ತಾತ ಮುತ್ತಾತ ಅವರು ಮಾಡಿ ಹೋಗಿದ್ರು, ಆ ಕೆಲಸ ನಾವು ಸಾಯತನಿಗೆ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ನಮ್ಮ ತಾತ ಮುತ್ತಾತವ್ರು ಮಾಡಿ ಹೋಗಿದ್ರು, ನಾವು ಬಿಡೋದಿಲ್ಲ. ಇವತ್ತು ನಮ್ಮ ಸ್ವಲ್ಪ ಜನರು ಈ ಜನರಿಗೆ ಸಪೋರ್ಟ್ ಕೊಡಕ್ ಕುಂತಿದ್ದಾರೆ. ಮಾಡ್ರಿ, ಅವರು ಮಾಡಲಿ, ಅವರು ಮಾಡ್ತಾರದ್ ಮಾಡ್ರಿ. ಅವರು ನಾವು ಸಪೋರ್ಟ್ ಕೊಡೋದು ಯಾವ ಉದ್ದೇಶ ಮೇಲೆ ಸಪೋರ್ಟ್ ಕೊಡಕ್ ಕುಂತಿದೀವಿ ನಾವು? ನೀವು ಹೇಳಕ್ ಕುಂತಿದ್ರಪ್ಪ, ನನ್ಗೆ ಬಂದು ಏನಾದ್ರೂ ಆಯತ್ ತೋರಿಸ್ರಿ ಕುರಾನ್ ನಲ್ಲಿ. ಯೋಮೆ ಆಶುರಾ ದಿನದಲ್ಲಿ ಈ ರೀತಿ ಕುಣಿಬೇಕು, ಈ ರೀತಿ ಹಾಡ್ಬೇಕು, ಈ ರೀತಿ ಹೇಳ್ಬೇಕು ಅನ್ನೋದು ಒಂದು ಕುರಾನ್ ಆಯತ್ ಇಲ್ಲ ಅಂದ್ರೆ ಶರೀಯತ್ ನಲ್ಲಿ ತೋರಿಸ್ರಿಪ್ಪ. ಮುಂದಿನ ವರ್ಷ ನಾನು ಬಂದಲ್ಲಿ ನಿಮ್ಗಿಂತ ಮುಂಚೆ ನಾನೇ ದೊಡ್ಡ ಪಂಚ ಹಿಡ್ಕೊಂಡು ಅಡ್ಡಾಡ್ತೀನಿ. ಅಂದ್ರೆ ಮುಂದಿನ ವರ್ಷ ನಾನೇ ಹಿಡಿದು ಅಡ್ಡಾಡ್ತೀನಿ ನಿಮ್ಗಿಂತ ಮುಂಚೆ. ಒಂದು ಶರೀಯತ್ ನಲ್ಲಿ ತೋರಿಸ್ರಿ ಸಾಕು ಅಷ್ಟೇ. ಇಲ್ಲ ಪ್ರೀತಿಯ ಸೋದರ, ನಮ್ಮ ಇಸ್ಲಾಂನ ಸಂದೇಶನೇ ಇಲ್ಲ ಇದು ಎಲ್ಲ ನರಕದ ಕೆಲಸಗಳು. ಇವತ್ತು ನಾವು ಬೆಂಕಿನಲ್ಲಿ ಏನ್ ಕೊಡಕುಂತೀವಲ್ಲ, ಬೆಂಕಿನಲ್ಲಿ ನಾವು ಏನ್ ಹುಗಾಕುಂತೀವಲ್ಲ, ಬೆಂಕಿ ಯಾರು ಹಾಕಿದ್ರು, ಯಾರು ಬೆಂಕಿ ಮೇಲೆ ಅಡ್ಡಾಡಿದ್ರು ಗೊತ್ತಿದೆ? ಕರ್ಬಲಾ ಮೈದಾನದಲ್ಲಿ ಇಮಾಮ್ ಹುಸೇನ್ ಅವರಿಗೆ ಶಹೀದ್ ಮಾಡಿದ ನಂತರ ಆ ಬಟ್ಟೆದು ಜೋಪಡಿಗಳು ಏನ್ ಹಾಕೊಂಡು ಹಜರತ್ ಇಮಾಮ್ ಹುಸೇನ್ ಅವರು ಮನೆಯಲ್ಲಿ ಆರಾಮ್ ಮಾಡಕ್ ಕುಂತಿರಲ್ಲ,
ಎಲ್ಲಾರು ಯಜೀದ್ಗಳು ಹಜರತ್ ಇಮಾಮ್ ಹುಸೇನ್ ಅವರಿಗೆ ಕೊಲೆ ಮಾಡಿದ ನಂತರ, ಶಹೀದನ್ನು ಮಾಡಿದ ನಂತರ, ಅಲ್ಲಾಹ್ ಆ ಮನೆಯಲ್ಲಿ ಹಜರತಿ ಬಿಬಿ ಜೈನಬ್ ಇದ್ರು, ಆ ಮನೆಯಲ್ಲಿ ಹಜರತಿ ಬಿಬಿ ಸಕೀನಾ ಅವರು ಇದ್ರು, ಆ ಮನೆಯಲ್ಲಿ ಹಜರತಿ ಉಮ್ಮೆ ಲೈಲಾ ಅವರು ಇದ್ರು, ಬಿಬಿ ಶಹರೆ ಬಾನೂರ್ ಇದ್ರು. ಎಷ್ಟು ಅಹಲೆ ಬೈತಿನ ರಕ್ತದ ಹೆಣ್ಣು ಮಕ್ಕಳ ಮನೆಯಲ್ಲಿ ನಮಾಜ್ ಮಾಡಕ್ ಕುಂತಿದ್ರು. ಆ ನಾಯಿಗಳು ಯಜೀದ್ ಕಲ್ಮಾ ಓದೋರು. ಅಲ್ಲಾಹ್ ಅಕ್ಬರ್, ಕುರಾನ್ ಪವಿತ್ರ ಜಗ ನೋಡಿಲ್ಲ, ಆದ್ರೆ ಎಲ್ಲೇ ನಮಾಜ್ ಮಾಡೋದು ಜಗ ನೋಡಿಲ್ಲ. ಬಂದ್ ಏನ್ ಮಾಡಿದ್ರು, ಆ ಬಟ್ಟೆದು ಖೈಮಗಳಿಗೆ ಬೆಂಕಿ ಹಚ್ಚಿದ್ರು. ಪ್ರೀತಿಯ ಸಹೋದರರೇ, ಬೆಂಕಿ ಹಚ್ಚಿದ್ರು. ಸಾಯಂಕಾಲ ಸಮಯ ಇದೆ, ಅಲ್ಲಾಹ್ 4, 3, 5 ಗಂಟೆದು ಸಮಯ. ಆ ಜನರು ಮನೆಗಳಿಗೆ ಬೆಂಕಿ ಹಚ್ಚಿ ಕುದುರೆವನ್ನು ಓಡ್ಸಾಕ್ ಕುಂತಿದ್ರು. ಬೆಂಕಿ ಮೇಲೆ, ಮನಿ ಮೇಲೆ ಕುದುರೆವನ್ನು ಓಡ್ಸಾಕ್ ಕುಂತಿದ್ರು. ಅಲ್ಲಾಹ್, ನಾವು ಅಹ್ಲೆ ಸುನ್ನತರು, ನಮ್ದು ಅಕೀದಾ, ನಮ್ದು ನಡವಳಿಕೆ ಏನಿದೆ, ಯಾರಾದ್ರೆ ಅಲ್ಲಾಹನ ಸಂತರು ಈ ಜಗದಲ್ಲಿ ಬಂದು ನಮಾಜ್ ಮಾಡಿ ಹೋಗ್ಲಿ ಅವರು, ಮತ್ತು ಬೇರೆ ಊರಿನಲ್ಲಿ ಹೋಗಿ ಅವ್ರು ಏನಾದ್ರೆ ಸತ್ಯದ ಸಾವು ಹೊಂದಿದ್ರೆ, ಆ ಜಗದಲ್ಲಿ ಅವ್ರಿಗೆ ದಫನ್ ಮಾಡಿದ್ರೆ, ಈ ಜಗ ನಾವು ಪವಿತ್ರವಾದ ತಿಳ್ಕೊಂತೀವಿ ಇಲ್ಲ ರೀ. ಈಗ ಉದಾಹರಣೆಗಾಗಿ ಬೇರೆ ದೂರ ಹೋಗೋದು ಅವಶ್ಯಕತೆ ಇಲ್ಲ. ಇಲ್ಲೇ ಹಜರತ್ ಜಮಾಲ್ ಶಬಲಿ ರಹಿಮತುಲ್ಲಾ ಅಲೈಹಿ, ಹಜರತ್ ಜಮಾಲ್ ಶಬಲಿ ರಹಿಮತುಲ್ಲಾ ಅಲೈಹಿ ಹಾಲ್ಗೇರಿ ಜಗದಲ್ಲಿ ಆರಾಮ್ ಮಾಡಿದ್ರು, ಸಾವು ಹೊಂದಿದ್ರು, ಇಂತಕಾಲ ಆದ್ರು. ಹಜರತ್ ಜಮಾಲ್ ಶಬಲಿ ರಹಿಮತುಲ್ಲಾ ಅಲೈಹಿ ಅವರಿಗೆ ಏನು ರಾಣೆಬೆನ್ನೂರಿನ ಮಣ್ಣಿನೊಳಗೆ ಹೋಗಿ ಅವರಿಗೆ ದಫನವನ್ನು ಮಾಡಿದ್ರು. ಇವತ್ತಿಗಾಗಿ ಕಯಾಮತ್ ಬರೋ ತನಕ ಏನಿದೆ, ಆ ಜಗದಲ್ಲಿ ಅಲ್ಲಾಹನ ರಹಮತ್ತು ನೀಡಕ್ ಕುಂತಿದೆ. ಎಲ್ಲಿ ಹಜರತ್ ಜಮಾಲ್ ಶಬಲಿ ರಹಿಮತುಲ್ಲಾ ಅಲೈಹಿ ಅವರು ಕುಂತು ಸಿಕ್ರನ್ನು ಮಾಡಿದ್ರು, ಎಲ್ಲಿ ಆರಾಮ್ ಮಾಡಿದ್ರು. ಇದು ನಮ್ಮ ವಿಶ್ವಾಸ ಇದೆ. ಇವರು ಅಲ್ಲಾಹನ ಸಂತರು, ಇವರು ಅಲ್ಲಾಹನ ಪ್ರೀತಿ ಪಡ್ಕೊಂಡಿದ್ರು. ಹಜರತ್ ಇಮಾಮ್ ಹುಸೇನ್ ಅವರು ರಸೂಲ್ ಅಲ್ಲಾಹನ ಮೊಮ್ಮಕ್ಕಳ್ರಿ. ಪ್ರೀತಿಯ ಸಹೋದರರೇ, ಆ ಜಗ ನಮಾಜ್ ಮಾಡಿದ್ದು ಜಗ, ಆ ಜಗ ಕುರಾನ್ ಪಾಕಿನ ತಿಲಾವತ್ ಮಾಡಿದ್ದು ಜಗ, ಆ ಜಗ ರಾತ್ರಿ ಸಮಯದಲ್ಲಿ ಕೈ ಎಬಸಿ ಜಿಕ್ರ್ ಮಾಡಿದ್ದು. ಅಲ್ಲಾಹು ಅಕ್ಬರ್. ಆ ಜಗದ ಮೇಲೆ ಯಜೀದ್ಗಳು ಏನ್ ಮಾಡಿದ್ರು, ಬೆಂಕಿ ಹಚ್ಚಿ ಕುದುರೆವನ್ನು ಓಡಿಸಿದ್ರು. ಆ ಬೆಂಕಿ ಮೇಲೆ ಕುಣಿಯಾಕ್ ಕುಂತಿದ್ರು. ಇವತ್ತು ನಮ್ಮ ಮುಸಲ್ಮಾನ್ ಜನರು ಮಾಡಕ್ ಕುಂತಿಲ್ಲ, ಈ ಕೆಲಸ ಮಾಡಕ್ ಕುಂತಿದ್ರಿಲ್ಲ ರೀ. ಇವ್ರಿಗೆ ಕೇಳ್ರಿ ಯಾರು ಮಾಡಿದ್ರು. ನಾನು ಒಪ್ಕೊಂತೀನಿ, ಇಮಾಮ್ ಹುಸೇನ್ ಹಿಂಗೇನಾದ್ರೆ ಬೆಂಕಿ ತುಳಿದರಪ್ಪ ಅಂದ್ರೆ ಹೇಳ್ರಿ ಸಾಕು ಅಷ್ಟೇ. ಇಮಾಮ್ ಹುಸೇನ್ ಅವರು ಬೆಂಕಿ ತುಳಿದಿಲ್ಲ, ಇಮಾಮ್ ಹುಸೇನ್ ಅವರು ಬೆಂಕಿ ಮೇಲೆ ಕಾಲಿಟ್ಟಿಲ್ಲ. ಅಲ್ಲಾಹ್, ಬೆಂಕಿ ನರಕದು ಒಂದು ವಸ್ತುನಿಂದ ಬಂದಿದೆ. ಪ್ರೀತಿಯ ಸಹೋದರರೇ, ಪ್ರಪಂಚದ ಬೆಂಕಿ, ಅದು ಎಂತಹ ಬೆಂಕಿ ಮೇಲೆ ನಾವು ಅಡ್ಡಾಡಕ್ ಕುಂತಿದೀವಿ. ಬೆಂಕಿ ಮೇಲೆ ಓಡಿದ್ರೆ ಗುಲಾಬಿ ಹೂವಂತೆ ನಮ್ಮ ಜನರಿನ ಯೋಚನೆ, ಬೆಂಕಿ ಮೇಲೆ ಕಾಲಿಟ್ಟಿದ್ರೆ ಗುಲಾಬಿ ಹೂವಂತೆ. ಪ್ರೀತಿಯ ಸಹೋದರರೇ, ಒಂದು ಸಮಯ 5, 2 ಸಮಯನಾಗಿಲ್ಲ. ಒಂದು ಹೆಜ್ಜೆ ಹಿಂಗಿಟ್ಟು ಇನ್ನೊಂದು ಹೆಜ್ಜೆ ಮತ್ ಪಾರು, ಒಂದು ಹೆಜ್ಜೆ ಇಟ್ಟು ಮತ್ತು ಇನ್ನೊಂದು ಹೆಜ್ಜೆ ಇಟ್ಟಿದ ನಂತರ ಪಾರಾಗುತ್ತಾರೆ. ಇದಕ್ಕೆ ಬೆಂಕಿ ತುಳಿದಂತಾರ. ಅಷ್ಟು ಇಮಾಮ್ ಹುಸೇನ್ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ 1 ತಾಸು ನಿಂದರಿ ಬೆಂಕಿ ಮೇಲೆ. ಅಷ್ಟು ಅಲ್ಲಾಹ್ ಮೇಲೆ ವಿಶ್ವಾಸ ಇದ್ದರೆ ಬೆಂಕಿ ಮೇಲೆ ಅರ್ಧ ತಾಸು ನಿಂದರಿ. ಹಜರತ್ ಇಬ್ರಾಹಿಂ ಖಲೀಲುಲ್ಲಾ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ, ಇದು ತೆಗ್ ಏನಿಲ್ಲ, ಇನ್ನು ಇದು ಕಾಮನ್. ಮಕ್ಕಳಿಗೆ ಆಟ ಆಡೋದು ಒಂದು ಜಗ ಅಂತ ತಿಳ್ಕೊರಿ. ಇದು ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಎಂತ ದೊಡ್ಡವಾದ ಜಗ ತೆಗೆದಿದ್ರು. 3 ತಿಂಗಳ ತನಕ ಅದರ ಒಳಗೆ ಕಡ್ಗಿ ಜಮಾ ಮಾಡಿದ್ರು. ಎಷ್ಟು? 3 ತಿಂಗಳ ತನಕ. ಇಂತಹ ದೊಡ್ಡವಾದ ತೆಗ್ಗು. ಇವರು ಸ್ವಲ್ಪ ತೆಗ್ಗು ತೆಗೀದಿ ಅದರ ಒಳಗೆ ಬರೀ ಒಂದು ಅರ್ಧ ತಾಸಿನ ಹೋಗಿ ಜಮಾ ಮಾಡ್ಕೊಂಡ್ ಬಂದು ಬೆಂಕಿ ಹಾಕಿದ್ರು ಒಳಗೆ. ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಅವರಿಗೆ 3 ತಿಂಗಳ ತನಕ ಬೆಂಕಿ ಹಾಕಿದ್ರು. ಏನೋ ಅದ್ರ ಒಳಗೆ ಕಡ್ಕಿ ಜಮಾ ಮಾಡಿದ್ರು. ಕಡ್ಕಿ 3 ತಿಂಗಳ ತನಕ ಇಡೀ ಊರಿನ ಜನರು ಜಮಾ ಮಾಡಿದ್ರು. ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಎಷ್ಟು ದಿನ ಇದ್ದರು ಬೆಂಕಿ ಒಳಗೆ? ರಿವಾಯತ್ ನಲ್ಲಿ ಬಂದಿದೆ, ಹಜರತ್ ಇಬ್ರಾಹಿಂ ಖಲೀಲುಲ್ಲಾ 40 ದಿನ ತನಕ ಬೆಂಕಿ ಒಳಗಿದ್ದರು. ಎಷ್ಟು? 40 ದಿನ ತನಕ. ಅಲ್ಲಾಹ್, ಇವರು ಬರೇ 40 ನಿಮಿಷ ದೂರ, ಸರಿಯಾಗಿ 5 ನಿಮಿಷ 2 ನಿಮಿಷ ನಿಂದ್ರ ಕುಂತಿಲ್ಲ, ಬೆಂಕಿನ ಮೇಲೆ ಪವಾರ್ ತೋರ್ಸಾಕ್ ಕುಂತಿದಾರ. ಪ್ರೀತಿಯ ಸಹೋದರರೇ, ಖಲೀಲುಲ್ಲಾ ಅಲ್ಲಾಹನ ನಬಿಯವರು 40 ದಿನ ತನಕ ಬೆಂಕಿ ಒಳಗಿದ್ದರು. ಅಲ್ಲಾಹ್, ಅದು ಎಂತ ಪ್ರೀತಿ ಇರಬಹುದು. ಪ್ರೀತಿಯ ಸಹೋದರರೇ, 40 ದಿನಕ್ಕೆ ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಬೆಂಕಿ ಒಳಗೆ ಇದ್ದರೆ ಆ ಫಿರ್ಔನ್ ಏನ್ ಮಾಡಿದ್ದ? ದೊಡ್ಡವಾದ ಜಗದ ಮೇಲೆ ಹತ್ತು ನೋಡಕ್ ಕುಂತಿದ್ದ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಸುಟ್ಟಿ ಬೂದಿ ಆಗಿರಬಹುದು. ಹೇಗೆ ದೃಷ್ಟಿ ಹಾಕಿ ತೆಗಿನ ಒಳಗೆ ನೋಡಬೇಕು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಏನೋ ಬೆಂಕಿ ಒಳಗಿದ್ದರು. ಮೇಲೆಗಡೆ ನೋಡಿದ್ರೆ ಬೆಂಕಿ ಕಾಣಕ್ ಕುಂತಿದೆ, ಒಳಗಡೆ ನೋಡಿದ್ರೆ ಸ್ವರ್ಗದ ಗುಲಾಬಿ ಹೂವನ್ನು ಕಾಣಕ್ ಕುಂತಿದ್ವಿ. ಪ್ರೀತಿಯ ಸಹೋದರರೇ, ಇವರಿದ್ರು ಅಲ್ಲಾಹನ ಪ್ರೀತಿ ಪಡ್ಕೊಂಡಿರುವ ಜನರು. ಅಲ್ಲಾಹ್ 40 ದಿನ ಬೆಂಕಿ ಒಳಗೆ ಇದ್ದರೆ ಸ್ವರ್ಗದ ಗುಲಾಬಿ ಹೂ ಮೇಲೆ ಕುಂತಿದ್ರು. ಇವತ್ತು ಬೆಂಕಿ ತುಳಿಯಾಕ್ ಕುಂತಿರುವ ಜನರು ಹೇಳಿ ಅಲ್ಲಾಹು ಅಕ್ಬರ್. 5 ನಿಮಿಷ 2 ನಿಮಿಷ ಇದು ಯಾವ್ದು ಗುಲಾಬಿ ಹೂ ರೀ? ಅಷ್ಟು ಪ್ರೀತಿ ಇದ್ರೆ ಅರ್ಧ ತಾಸು ಬೆಂಕಿ ಮೇಲೆ ನಿಂದ ತೋರಿಸ್ರಿ.